ಸೊ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಇವಾಗ ಸಮಯ 5:15. ಸೊ ಇವಾಗ ಹುಕ್ಕರಳ್ಳಿ ಕೆರೆ ಹತ್ರ ಹೋಗಬೇಕು, ಯಾಕಂದರೆ ಇವತ್ತೊಂದು ಶೂಟ್ ಇದೆ, ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ. ಸೊ ಅಲ್ಲಿ ಹೋಗಿ ಸಿಗೋಣ. ತುಂಬ ದಿನ ಆದಮೇಲೆ 5 ಗಂಟೆಗೆ ಎದ್ದೆ. ಒಂಥರ ಒಳ್ಳೆ ಫೀಲಿಂಗು ಬೇಗ ಇದ್ದರೆ. ಸ್ನಾನ ಮಾಡಬೇಕಾದ್ರೆಲ್ಲ ಒಂಥರ ನಾಸ್ಟಾಲ್ಜಿಯಾ ಫೀಲಿಂಗ್. ಸೊ ಚೆನ್ನಾಗಿತ್ತು. ಸೊ ಸಿ ಯು ಇನ್ ಕುಕ್ಕರಳ್ಳಿಲೇ. ಸೊ ಇವಾಗ ಕುಕ್ಕರಳ್ಳಿ ಕೆರೆಗೆ ಬಂದಾಯಿತು. 6 ಗಂಟೆ ಕರೆಕ್ಟಾಗಿ ಬಂದಿದ್ದೀನಿ. 6 ಗಂಟೆ 6 ನಿಮಿಷ, ಏನಾಗಲ್ಲ. ಸೊ ಇವಾಗ ಇಲ್ಲಿ ನೋಡಿ ಕುಕ್ಕರಳ್ಳಿ ಕೆರೆ, ಒನ್ ಆಫ್ ದ ಬ್ಯೂಟಿಫುಲ್ ಲೇಕ್ಸ್ ಇನ್ ಮೈಸೂರು. ಆದರೆ ಇವಾಗ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಗಲೀಜಾಗಿದೆ. ಸೊ ಲೆಟ್ ಸ್ಟಾರ್ಟ್ ಶೂಟಿಂಗ್. ಐ ಆಮ್ ವಿತ್ ಕ್ಯಾಮ್ರಾ. ಸೊ ಮಧ್ಯದಲ್ಲಿ ಏನಾದ್ರು ನಡೆದ್ರೆ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಆಲ್ಸೋ ಸಮ್ ಕ್ಲಿಪ್ಸ್ನ ಕೂಡ ಹಾಕ್ತೀನಿ, ಯಾಕಂದರೆ ಕೆಲಸ ಮಾಡ್ತಿರ್ಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಮೀಟ್ ಸೂನ್. ಸೊ ಇವಾಗ ವರ್ಕ್ ಮುಗೀತು, 9 ಗಂಟೆ. ಸೊ 3 ಅವರು. ಸೊ ವರ್ಕ್ ಮುಗೀತು ಅಂದರೆ ಈ ಶೂಟ್ ಮುಗೀತು, ಮತ್ತೆ ಆಫೀಸ್ಗೆ ಹೋಗಬೇಕು. ಇವಾಗೆಲ್ಲ ತಿಂಡಿ ತಿನ್ನೋಕೆ ಹೋಗ್ತಾಯಿದ್ದೀವಿ. ಸೊ ತಿಂಡಿ ತಿಂದು ಆಫೀಸ್ಗೆ ಹೋಗಿ ಅಲ್ಲಿ ಇವತ್ತೇನಾದ್ರು ಬೇಗ ಬಿಟ್ಟರೆ ಬೇಗ ಸಿಗುವ. ವರ್ಕ್ ಮುಗೀತು, ಹೋಗ್ಬೇಕು ಇವಾಗ. ಸಮಯ 6 ಗಂಟೆ 12. ಆದರೆ ಏನಪ್ಪ, ಚಾರ್ಜ್ ಇಲ್ಲ ಫೋನಲ್ಲಿ. ಸೊ ಫೋನು ಚಾರ್ಜ್ ಏನಾದ್ರು ನೋಡ್ತೀನಿ, ಎಷ್ಟಾಗುತ್ತೋ ಅಷ್ಟು ತೆಗಿತೀನಿ. ಏನಾದ್ರು ಆಗಲಿಲ್ಲ ಅಂದರೆ ನೆಕ್ಸ್ಟು ಸಿಗೋದು ಮನೆಯಲ್ಲೇ. ಆದರೂ ಆಗುತ್ತೆ, ಇನ್ನೊಂದು 8% ಇದೆ. ಎಷ್ಟಾಗುತ್ತೆ ಅಷ್ಟು ತೆಗಿತೀನಿ. ಸೊ ಇವಾಗ ನಾನು ಹೇಳ್ದಂಗೆ ಗೋಲ್ಗಪ್ಪತ್ತಿನ ಹೋಗ್ಬಿಟ್ಟೆ. ಇಲ್ಲಿ ನಮ್ಮ ಬ್ರೋ ಇದ್ದಾರೆ, ತುಂಬ ವರ್ಮ. ಇವರು ಗೋಲ್ಗಪ್ಪ ತಿಂದರೆ ಸಕ್ಕತ್ತಾಗಿರುತ್ತೆ. ಗೋಗಾದಿ ಹತ್ರ ಸಕ್ಕತ್ತಾಗಿ ಮಾಡ್ತಾರೆ ಗೋಲ್ಗಪ್ಪ. ಯಾವುದು ಹಾಕ್ತೀವಿ ಮನೆಗೆ ಬಂದುಬಿಟ್ಟು ಫುಲ್ ರೆಡಿಯಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ಅಲ್ಲಿ ಗೋಲ್ಗಪ್ಪ ತಿಂತಿರ್ಬೇಕಾದ್ರೆ ಮೊಬೈಲ್ ಚಾರ್ಜ್ ಖಾಲಿ ಆಗೋಯ್ತು. ಅಂದರೆ ಚೆನ್ನಾಗಿತ್ತು, ತುಂಬ ದಿನ ಆಮೇಲೆ ತಿಂದು ಸಕ್ಕತ್ತಾಗಿತ್ತು. ಇವಾಗ ರೆಡಿ ಆಗಿಬಿಟ್ಟು ಆಚೆ ಹೋಗಬೇಕು. ತಿಂಡಿ ತಿಂತವ್ರೆ ಎಲ್ಲರೂ. ಅಪ್ರಿಷಿಯೇಟ್ ചെയ്തു, നല്ല ಸಾಂಗನ್ನು. ಸೊ ಇವಾಗ ಮನೆ ಹತ್ರ ಹೋಗೋಣ. ಹೈ ಹಾಂ ಚೆನ್ನಾಗಿತ್ತು. ಹಾಂ ಅದೆಷ್ಟು 12 ಅವರ್ ವರ್ಕ್ ಮಾಡಿ ಹಾಂ ಸ್ಟಾರ್ಟಿಂಗ್ ಅಲ್ವಾ, ಚೆನ್ನಾಗಿತ್ತು. ಹಾಂ ಅಲ್ಲ, ಅವರು ಹೋಟ್ಲು ಇದು ಶ್ರೀರಂಗಮ್ ಕೆಫೆ ಅಂತ ಇತ್ತು, ಅಲ್ಲಿಗೆ ಹೋಗಿದ್ದೆ. ಅಲ್ಲ ನಾನು ಏನು ಇದು ಕೆಫೆ. ಹಾಂ ಹಾಂ ಇದೇನಪ್ಪ, ನಾನು ತಿಂದೆ ಸೆಟ್ ದೋಸೆ. ಮತ್ತು ಅಲ್ಲಿ ಸ್ಟ್ರಾಬೆರಿ ಕೇಸರಿಬಾತ್ ಮಾಡ್ತಾರೆ. ಹಾಂ ಓ ಚೆನ್ನಾಗಿತ್ತು. ಆದರೆ ಕೇಸರಿಬಾತ್ ಇದ್ದಂಗೆ ಚಂದ. ಹಾಂ ಹಾಂ ಅವ್ರು ಫಸ್ಟ್ ವೀಡಲ್ಲೇ ಹೇಳಿದ್ದೀನಿ ನಾನು, ಅಚ್ಚಮ್ಮ ಯಾರು ಅಜ್ಜಿ ಯಾರು. ನಿಮ್ದು ಊಟ ಆಯ್ತಾ? ಹಾಂ ಇವಾಗ ತಿನ್ಬೇಕು. ಹಾಂ ಇಲ್ಲ ಸೊ ಆವಾಗಲೇ ಯಾರು ಟೆಂಪೋಲೆಲ್ಲ ಬಂದಿದ್ದರು, ಎಷ್ಟೊಂದು ಜನ ಹೊಂಟೋಗವ್ರೆ. ಅದೇ ತೋರಿಸ್ಬೇಕಾಗಿತ್ತು ನಿಮಗೆ, ಚಾರ್ಜ್ ಇರಲಿಲ್ಲ ಫೋನಲ್ಲಿ. ಸೊ ತೋರ್ಸೋಕ್ಕಾಗಿಲ್ಲ. ಆದರೂ ಏನು ಟೆಂಪಲ್ ಬಂದುಬಿಟ್ರೆ ಎಷ್ಟೊಂದು ಜನ ಬಂದಿದ್ರು ದೇವಸ್ಥಾನ ನೋಡೋಕ್ಕೆ ಅಂತ. ಸೊ ನಮ್ಮ ಸಣ್ಣ ದೇವಸ್ಥಾನ ಅಲ್ವಾ, ಈ ಥರ ಟ್ರಾವೆಲರ್ಸ್ ಎಲ್ಲ ಬಂದುಬಿಟ್ರೆ ಒಂಥರ ಖುಷಿ. ಏಕೆಂದರೆ ಇದು ಪ್ರತ್ಯಂಗಿರ ದೇವಸ್ಥಾನ, ತುಂಬ ಕಮ್ಮಿ ನೀವು ನೋಡೋದು. ಸೊ ಉತ್ತರಡಿಲೊಂದಿದೆ ಬೆಂಗಳೂರಲ್ಲಿ. ಅವರು ಬಂದುಬಿಟ್ಟು ಅಲ್ಲಿರೋ ಪೂಜಾರಿಗಳು ಬಂದ್ಬಿಟ್ಟು ನಮ್ಮ ಅಪ್ಪನ ಶಿಷ್ಯನೇ ಅವರೂ. ಸೊ ಅಲ್ಲೊಂದಿದೆ, ಕುಂಭಕೋಣಮಲ್ಲಿದೆ. ಅದು ಬಿಟ್ಟರೆ ಇಲ್ಲೇ ಇರೋದು. ಯಾಕಂದರೆ ಪ್ರತ್ಯಂಗಿರ ದೇವಿನ ಆರಾಧನೆ ಮಾಡೋದು ಒಂಥರ ವೆರಿ ಡಿಫಿಕಲ್ಟ್ ಟಾಸ್ಕ್. ಶಿ ಈಸ್ ವೆರಿ ಪೊಸೆಸಿವ್. ಸೊ ಅದನ್ನು ಸರಿಯಾಗಿ ಆರಾಧನೆ ಮಾಡಬೇಕು. ಸೊ ಇವಾಗ ಡಿನ್ನರ್ ಮಾಡಿ ಸಿಗುವ. ಡಿನ್ನರ್ ಏನು ಅಂತ ಗೊತ್ತಿಲ್ವಲ್ಲ. ಕರೆಕ್ಟು.
ಗೋಧಿ ದೋಸೆ ಡಿನ್ನರ್ ಬಂದ್ಬಿಟ್ಟು ಗೋಬಿ ದೋಸೆ. ಹಾಂ, ಅಪ್ಪಮ್. ಇದು ಕೇರಳ ಡಿಶ್ ಅಪ್ಪಮ್ ಅಂತ, ಸಖತ್ತಾಗಿರುತ್ತೆ ಒಂಥರ. ಏನೇನು ಹಾಕಿ ಮಾಡೋದಿದ್ನ? ಅಕ್ಕಿ, ಹಾಂ, ನೆನೆಸಿದ ಅಕ್ಕಿ. ನಾನು ಅದು ಕೇರಳದ ಬೇರೆ ಥರ ಮಾಡ್ತಾರೆ, ನಾನು ಬೇರೆ ಥರ ಮಾಡ್ತೀನಿ. ತೆಂಗಿನಕಾಯಿ, ಬಾಳೆಹಣ್ಣು, ಏಲಕ್ಕಿ ಮತ್ತು ತೆಂಗಿನ ಬೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಬಿಡ್ಬೇಕಾ? ರುಬ್ಬಿಟ್ಟು ಪಡ್ಡು ಹಾಕ್ತಾರಲ್ಲ, ಇದು ಹಾಕಿ ಸಕ್ಕತ್ತಾಗಿರುತ್ತಲ್ವ? ನೀವು ಹಾಂ, ನಾನು ಡೈಲಿ ತಿಂತೀನಲ್ಲ. ನೀವು ಡೈಲಿ ತಿನ್ಬೋದು, ಒಳ್ಳೆಯ ಸ್ನ್ಯಾಕ್ಸ್ ಇದೆ, ನೀವು ಟ್ರೈ ಮಾಡಿ. ಅದು ಹೇಳಿದ್ರಲ್ಲ, ಅದನ್ನು ಮತ್ತೆ ಕೇಳಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಎಷ್ಟು ಏನು ಬೇಯಕ್ಕೆ ಇಡಬೇಕು ಬರೀ ಎಷ್ಟು ನಿಮಿಷ ಬೇಯಿಸೋಕ್ಕಲ್ಲ. ನಾನು ಬೆಳಿಗ್ಗೆ ಒಂದು 9 ಗಂಟೆಗೆ ನೆನೆಸ್ತೀನಿ ಅಕ್ಕಿನ, 12ವರೆಗೆ ಅದು ರುಬ್ಬೋದು. ಒಂದು ಅರ್ಧ ಲೋಟ ಅಕ್ಕಿ, ಇಂಥದ್ದು ಅರ್ಧ ಪಾವ್, ಅರ್ಧ ಒಂದು 1/4 ಲೀಟ್ರಲ್ಲಿ ಅರ್ಧ ಅಕ್ಕಿ, 3 ಸಣ್ಣಚ್ಚು ಬೆಲ್ಲ, 1 ಪಚ್ಚಬಾಳೆಹಣ್ಣು, 4 ಏಲಕ್ಕಿ, 1 ಹಿಡಿ ತೆಂಗಿನಕಾಯಿ, ಅಷ್ಟನ್ನ ರುಬ್ಬಿಟ್ಟು ಪಡ್ಡು ಪಾತ್ರೆ ತುಪ್ಪ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಕೊಬ್ಬರಿ ಮಾಡೋದು. ಏನು ಡಿನ್ನರ್ ಇದಾ? ಗೋಧಿ ದೋಸೆನಾ? ನಂಗೆ ಚಿಕ್ಕದ್ರಲ್ಲಿ ಗೋಧಿ ದೋಸೆ ಅಂದರೆ ಇಷ್ಟ ಇರ್ತಾಯಿತ್ತು, ಸಕ್ಕರೆ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಇವಾಗ ತಿನ್ಬಿಟ್ಟು ಸಿಗೋಣ. ಸೊ ಇವಾಗ ಊಟ ಮುಗಿತು, ಕೂತ್ಕೊಂಡೆ. ಚಟ್ನಿ ಅಂತ ಹೆವಿ ಖಾರ, ಯಪ್ಪ. ಆ್ಯಂಡ್ ಇವಾಗ ನಾನು ಏನೋ ರೀಲ್ಸ್ ನೋಡ್ತಾಯಿದ್ದೆ ಅನ್ಕೊಳ್ಳಿ, ಒಂದು ಆ್ಯಪ್ ಇದೆ, ಅಲ್ಲಿ ಆ್ಯಪ್ ಹೆಸರು ಬಂದ್ಬಿಟ್ಟು ಶೇರ್ ಲುಕ್ ಅಂತ. ಅಲ್ಲಿ ನಾವು ಒಂದು ಫೋಟೋ ಹೊಡೆದ್ರೆ ನಿಮ್ಮದು ಸೋಷಿಯಲ್ ಮೀಡಿಯಾ ಎಲ್ಲ ಸಿಕ್ಬಿಡುತ್ತೆ. ಲಿಟ್ರಲಿ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಯಾರ ಹತ್ರ ಹೇಳಿದ್ದೀನಿ ನೆನಪಿಲ್ಲ, ಎಷ್ಟು ಯಾರ ಹತ್ತಾದರೂ ಹೇಳಿರ್ತೀನಿ. ನನಗೆ ಒಂದು ಮಿನಿಮಮ್ ಒಂದು 5 years ಬ್ಯಾಕ್ ಆ ಐಡಿಯಾ ಇತ್ತು ಅಂದ್ಕೊಳ್ಳಿ. ಫೋಟೋ ಹೊಡೆದ ತಕ್ಷಣ ಯಾರ್ದಾರು ಸೋಷಿಯಲ್ ಮೀಡಿಯಾ ಎಲ್ಲ ಗೊತ್ತಾಗಬೇಕು ಅಂತ ಆ್ಯಪೇ ಬಂದ್ಬಿಟ್ಟೈತೆ. ಮತ್ತು ಇನ್ನೊಂದು ಚಿಕ್ಕದ್ರಲ್ಲಿ ಯಾರಿಗೆ ಪ್ರಭು ಅಣ್ಣಂಗೆ ಗೊತ್ತಿರುತ್ತೆ. ಪ್ರಭು ಅಣ್ಣಂಗೆ ನಾನೊಂದು ಚೂಪಾ ಕಾರ್ ಅಂತ ಮಾಡಬೇಕು ಅಂತ ಇದ್ದೀನಿ. ಚೂಪಾ ಕಾರ್ ಹೆಂಗೆ ಅಂದರೆ ಮುಂದೆ ಚೂಪಾಗಿರುತ್ತೆ, ಮತ್ತು ಮಧ್ಯದಲ್ಲಿ ಕಂಪಾರ್ಟ್ಮೆಂಟ್ಗಳು ಬರುತ್ತೆ, ಡ್ರೈವರ್ದು ಮತ್ತು ಇದಕ್ಕೂ ತೆಗಿಬೋದು, ನೋಡ್ಬೋದು, ಅಷ್ಟೇ ಚೂಪಾ ಅಂತ. ಆಮೇಲೆ ಸೈಬರ್ ಟ್ರಕ್ ಬಂತು. ಹಾಗಂದರೆ ಮೋಸ್ಟ್ ಆ ಐಡಿಯಾ ನನಗೂ ಬಂದಿರುತ್ತೆ, ಅವ್ರಿಗೂ ಬಂದಿರುತ್ತೆ. ಬಟ್ ಆದರೂ ಕ್ರೇಜಿ. ನೆಕ್ಸ್ಟ್ ಸತಿನೇರ ಈ ಥರ ಏನಾದರೂ ಐಡಿಯಾ ಬಂದರೆ ತಕ್ಷಣ ಪೇಟೆಂಟ್ ಮಾಡ್ಕೊಬಿಡ್ತೀನಿ. ಪೇಟೆಂಟ್ ಮಾಡ್ಕೊಂಡ್ರೆ ಬೆಸ್ಟು. ನಿಜ ಶೇರ್ಲಕ್ ನನಗೆ ಇವಾಗ ನೋಡ್ಬಿಟ್ಟು ಶಾಕ್ ಆಗುತ್ತೆ. ಲಿಟ್ರಲಿ ನಾನು ಅನ್ಕೋತಾ ಇದೆ ಏನು ಕಡೆ ಫೋಟೋ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಸಿಕ್ಕೋದು, ಯಾರು ಸಿಕ್ಬಿಟ್ರೆ ಹಂಗೆ ಸೋಷಿಯಲ್ ಮೀಡಿಯಾ ಥರ ಸಕ್ಕತ್ತಾಗಿರುತ್ತೆ ಆ್ಯಪ್. ಆ ಥರ ಒಂದು ಆ್ಯಪ್ ಬರಬೇಕು. ನಾನೇನು ಅನ್ಕೊಂಡಿದ್ದೆ, ಆ ಥರ ಆ್ಯಪ್ ಬರೋಕ್ಕೆಲ್ಲ ಬಿಡೋಲ್ಲ, ಲಾ ಎಲ್ಲ ಇರುತ್ತೆ. ಇವಾಗ ನಿಮ್ಮ ಫೋಟೋ ತೆಗೆದ್ಬಿಟ್ಟು ಗೊತ್ತಾಗ್ಬಿಟ್ರೆ ನಿಮ್ಮದು ಇದೆಲ್ಲೋಯ್ತು ಪ್ರೈವಸಿ ಎಲ್ಲ. ಆದರೆ ಇಲ್ಲ ಐತೆ, ಕ್ರೇಜಿ. ನಿಮಗೆ ಬೇಕು ಅಂದರೆ ನೋಡಿ, ಶೆರ್ಲಾಕ್ ಅಂತ ಫೋಟೋ ಹೊಡೆದ್ಬಿಟ್ಟು ನೋಡಿದ್ರೆ ಗೊತ್ತಾಗೋಯ್ತದೆ. ಸೊ ದಯವಿಟ್ಟು ಜಾಗರೂಕವಾಗಿ ಉಪಯೋಗಿಸಿ. ಬಟ್ ಐ ಆಮ್ ನಾಟ್ ಸಪೋರ್ಟಿವ್ ಆಫ್ ದಿಸ್ ಆ್ಯಪ್ ಬಿಕಾಸ್ ಗೊತ್ತಿಲ್ಲ ಏನೋ, ಆದರೆ ಎಲ್ಲ ಚೇಂಜಸ್ಗೆ ಅಡಾಪ್ಟ್ ಆಗಲೇಬೇಕು. ಆ್ಯಂಡ್ ಇವತ್ತು ವರ್ಕು ಸಕ್ಕತ್ತಾಗಿತ್ತು ಒಂಥರ. ಹಂಗಂದ್ರೆ ಐ ಎಂಜಾಯ್ಡ್ ದ ವರ್ಕ್. ಆದರೆ ಒಂದು ಮಿಸ್ಟೇಕ್ ಏನಾಗ್ಬಿಟ್ಟೈತೆ ಅಂದರೆ, ಲಾಸ್ಟಲ್ಲಿ 1-2 ಇಂಟರ್ವ್ಯೂ ತೊಗೊಂಡೆ, ಅದು ವಾಯ್ಸೇ ರೆಕಾರ್ಡ್ ಆಗಿಲ್ಲ. ನಾನು ತಲೆ ಕೆಡಿಸ್ಕೊಂಡು ಏನು ಮಾಡಲಿ ಆಮೇಲೆ ಕೊನೆಗೆ ನಮ್ಮ ಮ್ಯಾನೇಜರ್ಗೆ ಕಾಲ್ ಮಾಡಿಬಿಟ್ಟು, ಸರ್ ಈ ಥರ ಆಗೋಗ್ಬಿಟ್ಟಿದೆ ಸರ್, ಏನು ಮಾಡೋದು ಗೊತ್ತಿಲ್ಲ ಅಂತ ಹೇಳಿದಾಗ ಅವರು, ನೀವು ತಲೆ ಕೆಡಿಸ್ಕೊಬಿಡಿ ಸರ್, ಎಲ್ಲ ಆಯ್ತದೆ, ಆರಾಮಾಗಿರಿ, ಏನಾದ್ರು ಮಾಡೋಣ ಅಂತಂದರು. ಸೊ ಓಕೆ, ಗುಡ್. ಹಂಗಂದರೆ ಇದುವರೆಗೂ ಎಲ್ಲ ಪರ್ಫೆಕ್ಟಾಗಿ ಆಗಿದ್ದೀನಿ. 5 ದಿನ ವರ್ಕಲ್ಲಿ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಂತ ನನಗನ್ನಿಸ್ತು, ಅವ್ರಿಗೂ ಅನ್ನಿಸ್ತು. ಒಂದು ಮಿಸ್ಟೇಕ್ ಬಂತು, ಇದು ಯಾವಾಗಾದರೂ ಬರಬೇಕಾಗಿರೋದೇ, ಮಿಸ್ಟೇಕ್ ಬಂದೇ ಬರುತ್ತೆ. ಇವಾಗ ನಾನೇನು ಫುಲ್ ಪರ್ಫೆಕ್ಟಾಗಿ ಮಾಡೋಕೆ ನಾನು ರೋಬೋಟ್ ಅಲ್ವಲ್ಲ. ಸೊ ಈ ಥರದ ಮೂಮೆಂಟ್ಸು ನನಗೆ, ನಾನು ಹ್ಯೂಮನ್ನು, ನೀನು ಹ್ಯೂಮನ್ನು, ಮಿಸ್ಟೇಕ್ ಮಾಡಿದ್ರೆ ಏನು ತಪ್ಪಿಲ್ಲ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಬಟ್ ಗುಡ್ ಅಲ್ಲ, ಬ್ಯಾಡು. ಇವಾಗ ಅದನ್ನ ನಾಳೆ ಏನಪ್ಪ ಸೋಮವಾರ ಅದನ್ನ ಏನು ಮಾಡಬೇಕು ಅಂದರೆ ಒಂದು ಐಡಿಯಾ ಮಾಡಿದ್ದೀನಿ. ವಾಯ್ಸ್ ರೆಕಾರ್ಡಲ್ಲಿ ಮತ್ತೆ ಇಂಟರ್ವ್ಯೂ ತೊಗೊಬಿಡೋದು. ಅದು ಯಾರ್ದು ಬಂದು ನಮ್ಮ ಇದು CEO-ದು ಅದು. ಸೊ ಅವ್ರ ಕೆಲ ವಾಯ್ಸ್ನ ರೆಕಾರ್ಡ್ ಮಾಡಿಸ್ಬಿಟ್ಟು ಅವ್ರದ್ದು ವೀಡಿಯೋ ಜೊತೆ ಸ್ವಲ್ಪ B-rolls ಎಲ್ಲ ಹಾಕ್ಬಿಟ್ಟು ಬಿಟ್ಬಿಡೋದು ಅಂತ ನೋಡೋಣ, ಏನಾಗಲ್ಲ. ಆ್ಯಂಡ್ ಇವತ್ತು ಹೆವಿ ಸುಸ್ತಾಗ್ತಾಯಿದೆ, ಒಂಥರ ಬೇಗ ಮಲ್ಕೋಬೇಕು, ನಿದ್ದೆ ಬರ್ತಾಯಿದೆ. ಯಾಕಂದರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿರೋದು. ಸೊ ಒಂಥರ ನಿದ್ದೆ ಬರ್ತಾಯಿದೆ. ಎಷ್ಟು ಅದೇ ಇದು ಹೇಳಬೇಕು ಅಂತ ಅನ್ನಿಸ್ತಪ್ಪ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇವಾಗ ಸಮಯ ಬಂದ್ಬಿಟ್ಟು 9:30. ನನಗೆ ಹೆವಿ ನಿದ್ದೆ ಬರ್ತಾಯಿದೆ, ಏನಕ್ಕೆ ಹೆವಿ ಟೈರ್ಡ್ ಆಗೋಗಿದ್ದೀನಿ. ಸೊ ಮಲ್ಕೊಡ್ತೀನಿ ಇವಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್.
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಇನ್ನೂ ಏನಾದರೂ ಬೇಕು ಅಂದರೆ ಕ್ವಶನ್ ಕೂಡ ಕೇಳಿ. ಸೊ ಒಂದಿನ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಕೂಡ ಮಾಡೋಣ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಆತ್ಮ ಅಂತ ಇರುತ್ತೆ. ನನ್ನ ಲಿಂಕ್ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಿ ದೇರ್ ಆಲ್ಸೋ. ಸೊ ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ನೈಟ್. ಆತ್ಮ ಆಫ್ಲೈನ್ ಸೈನಿಂಗ್ ಗುಡ್.